ನಮಸ್ಕಾರ. ಮತ್ತು ಎಲ್ಲ ಇಲ್ಲಿ ನಡೆದಿರೋ ಅಭಿಮಾನಿಗಳಿಗೆ, ಸ್ನೇಹಿತರಿಗೆ ನಮಸ್ಕಾರ. ಈಗಾಗಲೇ ವಿಷ್ಣುಪುತ್ರ ಅಂತ ಏನು ಹೊಸ ನಾಮಕರಣ ಮಾಡಿದ್ವಿ, ಅವರು ಹೇಳಿದ್ದೆಲ್ಲ ಪ್ರತಿಯೊಂದು ನಾವು ಸಂಪೂರ್ಣವಾಗಿ ಒಗ್ಗಟ್ಟಿನಿಂದ ಯಾವುದೇ ಒಂದು ಸಂಘ ಸಂಸ್ಥೆನೇ ಬಿಡದೆ ಎಲ್ಲ ಚಿತ್ರರಂಗದವರು ಸೇರಿ ಈ ಒಂದು ಅಮೃತ ಮಹೋತ್ಸವವನ್ನು ಮಾಡ್ತೀವಿ. ನಾವು ಯಾರ್ಯಾರು ಏನೇನು ಜವಾಬ್ದಾರಿಗೆ ಖಂಡಿತ ಅದಕ್ಕೆ 100ರಿಂದ 200ರಷ್ಟು ನಮ್ಮ ಶಕ್ತಿ ಮೀರಿ ಅದಕ್ಕೆ ಕೆಲಸ ಮಾಡಿ ಒಂದು ಭಾರತ ಸರ್ಕಾರಕ್ಕೆ ಪದ್ಮವಿಭೂಷಣ್ ಕೊಡಬೇಕು ವಿಷ್ಣುವರ್ಧನ್ಗೆ ಅನ್ನೋ ಒಂದು ಮನವಿ. ಮತ್ತು ಕರ್ನಾಟಕ ರತ್ನ ಅನ್ನೋದು ಈಗ ಆಲ್ರೆಡಿ ನಾವು ಮಾತಾಡಿದ್ದೀವಿ, ಅದನ್ನು ಖಂಡಿತ ನಮ್ಮ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೀವಿ. ಅವರು ಖಂಡಿತ ಮಾಡ್ತಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಏಕೆಂದರೆ ಅವರಿಗೆ ಈ ವಿಷಯ ತಿಳಿದಿರಲಿಲ್ಲ, ಈಗ ತಿಳಿದ ಮೇಲೆ ಖಂಡಿತ ಅವರು ಅದನ್ನು ಘೋಷಣೆ ಮಾಡ್ತಾರೆ. ಇನ್ನೊಂದು ಏನಂದರೆ ಭಾಳ ಮುಖ್ಯವಾಗಿ ನನ್ನ ಒಂದು ಮನಸ್ಸಿನಲ್ಲಿರೋದೇನೆಂದರೆ, ವಿಷ್ಣುವರ್ಧನ್ ಅವರೆಲ್ಲ ಇದ್ದಾಗ ಕನ್ನಡ ಚಿತ್ರಗಳು 100 ದಿವಸ 25 ವಾರ 100 ದಿವಸ ಕಂಟಿನ್ಯೂಸ್ ಹೌಸ್ಫುಲ್ಲು. ಬೆಳಗ್ಗೆ 6 ಗಂಟೆಗೆ 4 ಗಂಟೆಗೆ ನಮ್ಮ ಬಂಧನ ಅಂತ ಚಿತ್ರಗಳೆಲ್ಲ ಬೆಳಗಿನ ಜಾವ 3 ಗಂಟೆಗೆ ಹೌಸ್ಫುಲ್ ಆಗ್ತಿತ್ತು. ಆ ಒಂದು ಸುವರ್ಣ ಯುಗ ಇವಾಗ ಹೋಗ್ಬಿಟ್ಟಿದೆ. ಈ ಒಂದು ವಿಷ್ಣುವರ್ಧನ್ ಅಮೃತ ಮಹೋತ್ಸವದಿಂದ ವಿಷ್ಣುವರ್ಧನ್ ಒಂದು ನಮಗೆಲ್ಲ ಒಂದು ಆದರ್ಶ ವ್ಯಕ್ತಿ ಆಗಿರೋದ್ರಿಂದ 18ನೇ ತಾರೀಕು ಸೆಪ್ಟೆಂಬರ್ ಮಾಡಿದ್ಮೇಲೆ ಮತ್ತೆ ಕನ್ನಡ ಚಿತ್ರರಂಗ 25 ವಾರ ಚಿತ್ರಗಳು ಓಡೋ ಥರ ಮಾಡಬೇಕು. ಮುಂದಿಗೆಲ್ಲ ಕನ್ನಡ ಚಿತ್ರ ನೋಡಬೇಕು. ಏನು ತಪ್ಪಿದೆ ತಿಳ್ಕೊಳ್ಳೋಣ, ಒಳ್ಳೆ ಚಿತ್ರಗಳನ್ನ ನೋಡಿ. ಈ ಪರಭಾಷಾ ಚಿತ್ರಗಳನ್ನ ಹೀಗೆ ಬಿಟ್ಟರೆ ನಮ್ಮನ್ನು ಸೆಳೆ ಬಡ್ದು ಬಿಡ್ತಾರೆ. ಆದ್ದರಿಂದ ನಾವು ಕನ್ನಡಿಗರು ಎಚ್ಚೆತ್ಕೊಂಡು ಕನ್ನಡ ಚಿತ್ರಗಳನ್ನ ನೋಡಲೇಬೇಕು. ಸ್ವಲ್ಪ ಕಷ್ಟ ಆದ್ರೂ ನೋಡಬೇಕು ಅಂತ ಹೇಳಿ ನಾವು ಪ್ರತಿಯೊಬ್ಬರಿಗೂ ಒಂದು ಮನದಟ್ಟು ಮಾಡಿಕೊಡಿ. ಆ ಸುವರ್ಣ ಯುಗ ಏನಿತ್ತು, ಆ ಸುವರ್ಣ ಯುಗನ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬಂದು ಮತ್ತೆ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ಅಮರವಾಗಿರಬೇಕು. ಮತ್ತು ಭಾರತೀಯ ಚಿತ್ರರಂಗದವರೆಲ್ಲ ಯಾರ್ಯಾರು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ, ಇನ್ನೂ ಯಾರ್ಯಾರಿದ್ದಾರೆ ಅದನ್ನೆಲ್ಲ ನಾವು 3 ಜನ ಮತ್ತು ಇನ್ನೂ ಕೆಲವು ಸ್ನೇಹಿತರೆಲ್ಲ ಸೇರಿಕೊಂಡು ರಾಕೇಶ್ ವೆಂಕಟೇಶ್ ಅವರಿದ್ದಾರೆ, ಅವರೆಲ್ಲ ಸೇರಿಕೊಂಡು ಭಾರತೀಯವರು ಅನಿರುದ್ಧವ್ರನ್ನೂ ಅವ್ರ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಸೇರಿಸ್ಕೊಂಡು ಇದೊಂದು ಅಭೂತಪೂರ್ವವಾದ ಒಂದು ಸಮಾರಂಭ ಆಗಬೇಕು ಅನ್ನೋ ನಮ್ಮ ಆಸೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ನೀವು ಸಹಕಾರ ಕೊಡ್ತೀರಾ ಅಂತ ನಮಗೆ ನಂಬಿಕೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ನಮ್ಮ ಒಂದು ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯ ಆಗುತ್ತೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಧಾರೆ ಎರಿಬೇಕು ತಮ್ಮ ಶಕ್ತಿನ ಮನಸ್ಸನ್ನ ಅಂತ ಹೇಳಿ ನಾನು ಕೇಳ್ಕೊಂಡು ನಮ್ಮ ನಾರಾಯಣ ಅವರಿದ್ದಾರೆ, ಅವ್ರಿಗೆ ಕೊಡ್ತೀನಿ. ಯಾಕಂದ್ರೆ ಅವರೂ ವಿಷ್ಣುವರ್ಧನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.